ಮಳೆಗಾಲ ಅಂತಂದರೆ ನಮ್ಮ ಕರಾವಳಿಗರಿಗಂತೂ ಮೀನು ಸಿಗೋದೇ ಅಪರೂಪ ಆಗಿರುತ್ತೆ. ಅಂಥದ್ರಲ್ಲೂ ಅಪರೂಪಕ್ಕೆ ಎಲ್ಲಾದರೂ ಒಂದು ಫ್ರೆಶ್ ಮೀನು ಸಿಕ್ತು ಅಂತಂದರೆ ಕಟ್ಟಿಗೆ ಹುಳಿ ಹುಳಿಯಾಗಿ ಒಂದು ಸ್ವಲ್ಪ ಸಾರು ಅಥವಾ ಫ್ರೈಯನ್ನು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ನಾನು ಇವತ್ತು ಫ್ರೆಶ್ ಆಗಿರುವಂತಹ ಬಂಗಡೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅಂಥ ಏನು ಫ್ರೆಶ್ ಇರಲಿಲ್ಲ. ಬಟ್ ಸಾರು ಮಾತ್ರ ಸಖತ್ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು. ಸ್ವಲ್ಪ ಮೀನನ್ನು ತಂದಿದ್ದರು, ಅದರಿಂದ ಮೀನು ಫ್ರೈ ಮತ್ತು ಸಾರು ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಮೀನು ಚಿಕ್ಕ ಚಿಕ್ಕದಾಗಿದ್ರೂ ಕೂಡ ಸಾರಿನ ಟೇಸ್ಟ್ ಅಂತೂ ಸಖತ್ತಾಗಿ ಬಂತು. ಎಲ್ಲೋ ಒಂದೆರಡು ಮೀನು ಮಾತ್ರ ಒಂದು ಸ್ವಲ್ಪ ಮೆತ್ತಗಿತ್ತು, ಮಿಕ್ಕಿರೋದೆಲ್ಲ ಚೆನ್ನಾಗಿ ಗಟ್ಟಿಯಾಗಿಯೇ ಇತ್ತು. ಇವತ್ತು ಸಿಂಪಲ್ಲಾಗಿ ಚಿಕ್ಕ ಮಕ್ಳಿಗೆಲ್ರಿಗೂ ಕೂಡ ಮೀನು ಸಾರು ಇಷ್ಟ ಆಗೋ ರೀತಿಯಲ್ಲಿ ಯಾವ ಥರ ಸಾರನ್ನು ಮಾಡ್ಕೋಬೋದು, ಬಂಗಡೆ ಸಾರನ್ನು ಹೇಗೆ ಮಾಡೋದು ಅನ್ನೋಂಥದ್ದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೀನು ಸಾರಿಗೆ ಮೊದಲು ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಳಿ ಕೇಳಿ ನಮ್ಮದು ಕರಾವಳಿ ಅಲ್ವಾ, ಮೀನಿಲ್ಲ ಅಂತಂದರೆ ನಮ್ಮಲ್ಲಿ ಊಟನೇ ಸೇರಲ್ಲ ಅನ್ನೋ ಪರಿಸ್ಥಿತಿ. ಹಾಗಾಗಿ ಮನೆಗೆ ಯಾವ ಟೈಮಲ್ಲಿ ಮೀನು ತಂದು ಕೊಡ್ತಾರೆ, ಸಾರು ಮಾಡು ಫ್ರೈ ಮಾಡು ಅಂತ ಹೇಳ್ತಾರೋ ಅಂತ ಗೊತ್ತಿರಲ್ಲ. ಅದಕ್ಕೆ ಅಂತಲೇ ನಾನು ಏನು ಮಾಡ್ತೀನಿ ಅಂದರೆ, ಒಂದು 3ರಿಂದ 4 ತೆಂಗಿನಕಾಯನ್ನು ಈ ಥರ ತುರಿದ್ಬಿಟ್ಟು ಫ್ರೀಝರಲ್ಲಿ ಸೆಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮೀನು ತೊಗೊಂಬಂದರು ಅಂತಂದರೆ ಇಮಿಡಿಯೇಟಾಗಿ ಒಂದು ಆ ತೆಂಗಿನಕಾಯಿ ತುರಿಯನ್ನು ಯೂಸ್ ಮಾಡಿಕೊಂಡು ಪಟ್ ಅಂತ ಸಾರನ್ನ ಮಾಡ್ಕೋಬೋದು. ಹಾಗೆ ಇಟ್ಕೊಳ್ಳೋದ್ರಿಂದ ಅಂದರೆ ಎಲ್ಲ ಸೀಸನಲ್ಲೂ ಈ ಥರ ಇಟ್ಕೊಳ್ಳೋದು ಯೂಸ್ ಆಗೋಲ್ಲ. ಆ್ಯಕ್ಚುಲಿ ನಮ್ಮ ಕರಾವಳಿಯಲ್ಲಿ ಬೇಸಿಗೆಯಲ್ಲೆಲ್ಲ ಆದರೆ ಬೇಗ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಇದು ಮಳೆಗಾಲ ಸೀಸನ್ ಆಗಿರೋದ್ರಿಂದ ಒಂದು 8-10 ದಿನಕ್ಕೆ ಈ ಥರ ತುರಿದು ಇಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇರಲ್ಲ. ಸೊ ಬೇರೆ ಟೈಮಲ್ಲಾದರೆ ನಾನು ಫ್ರೆಶ್ ಆಗಿರುವಂತಹ ಕಾಯನ್ನೇ ಒಡೆದ್ಬಿಟ್ಟು ಯೂಸ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಇದಕ್ಕೆ ಮಸಾಲೆಗೆ ಕೌಂಟ್ ಮಾಡಿ ಹಾಕ್ತಾಯಿದ್ದೀನಿ. 4ರಿಂದ 5 ಕಾಳು ಮೆಣಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಮ್ಮ ಕಡೆಯಲ್ಲಿ ಕಾಳು ಮೆಣಸು, ಚಕ್ಕೆ, ಲವಂಗವನ್ನೆಲ್ಲ ಮೀನು ಸಾರಿಗೆ ಹಾಕಲ್ಲ. ಆದರೆ ಈ ಥರ ಹಾಕ್ಕೊಂಡು ನೋಡಿ ಒಂದು ಸಲ, ನಿಜವಾಗ್ಲೂ ಇಷ್ಟಪಟ್ಟು ತಿಂತೀರಾ. ಮತ್ತು ನೀವು ಮೀನು ಸಾರನ್ನು ಮಾಡುವಂತಹ ಮೆಥಡೇ ಚೇಂಜ್ ಆಗಿಬಿಡುತ್ತೆ. ಇವಾಗ ಒಂದು 3ರಿಂದ 4 ಲವಂಗ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಿನಷ್ಟು ನೋಡಿ ಚಕ್ಕೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚಿಕನ್ ಸಾರಿಗೆಲ್ಲ ಯೂಸ್ ಮಾಡೋವಷ್ಟು ಜಾಸ್ತಿ ಮಸಾಲೆಗಳನ್ನ ಇದಕ್ಕೆ ಯೂಸ್ ಮಾಡಬಾರ್ದು. ಜಸ್ಟ್ ಅದ್ರದ್ದು ಫ್ಲೇವರ್ನ ಬಿಟ್ಕೋಬೇಕು. ಮಸಾಲೆ ಜೊತೆಯಲ್ಲಿ ಆ್ಯಡಪ್ ಆಯಿತು ಅಂತಂದರೆ ಒಂದೊಳ್ಳೆ ಘಮ ಕೊಡುತ್ತೆ. ನಂತರ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ. ಕೆಲವರೆಲ್ಲ ಧನಿಯಾವನ್ನು ಜಾಸ್ತಿ ಹಾಕೋತಾರೆ. ಆ್ಯಕ್ಚುಲಿ ಕಡಿಮೆ ಹಾಕಿದಷ್ಟು ಇಂಗ್ರೀಡಿಯೆಂಟ್ಸನ್ನು ಎಷ್ಟು ಕಡಿಮೆ ಯೂಸ್ ಮಾಡ್ತೀವೋ ಅಂಥದ್ರಲ್ಲೇ ನಮ್ಮ ಮೀನು ಸಾರು ಏನಿರುತ್ತಲ್ವ, ನ್ಯಾಚುರಲ್ ಆದಂತಹ ಟೇಸ್ಟನ್ನು ಕೊಡುತ್ತೆ. ಒಂದು 8ರಿಂದ 10 ಮೆಂತ್ಯ ಕಾಳುಗಳನ್ನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ಹುರಿದೇ ಇಟ್ಟಿರ್ತೀನಿ ಯಾವಾಗ್ಲೂ ಮೀನು ಸಾರಿಗೆ ಹಾಕೋಕ್ಕೆ ಅಂತಲೇ. ಮಿಕ್ಕಿರುವಂತಹ ಮಸಾಲೆಯನ್ನೆಲ್ಲ ಹಸಿಯಾಗಿಯೇ ಹಾಕ್ಕೊಳ್ಳುವಂಥದ್ದು. ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆಯನ್ನು ಹುರ್ಕೊಂಡಿಲ್ಲ, ಇದನ್ನು ಕೂಡ ಡೈರೆಕ್ಟಾಗಿ ಹಾಗೆಯೇ ಹಾಕ್ಕೋಬೇಕು. ಇದೆಲ್ಲನೂ ಚೆನ್ನಾಗಿ ಘಮ ಬಿಟ್ಕೊಳ್ಳುತ್ತೆ. ಅಂದರೆ ಹುರಿಯೋ ಅವಶ್ಯಕತೆ ಖಂಡಿತ ಇಲ್ಲ. ಮೀನು ಸಾರಿಗೆ ಹಸಿಯಾಗಿರುವಂತಹ ಮಸಾಲೆನಲ್ಲೇ ಹಾಕ್ಕೋಬೇಕು. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿಣದ ಪುಡಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿಗಳನ್ನ ಕೂಡ ಸೇರಿಸ್ಕೊಳ್ಳೋದ್ರಿಂದ ಈ ಒಂದು ಖಾರ ಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ, ಆಯಿತಾ. ಇವಾಗ 2 ಹಸಿಮೆಣಸಿನ್ಕಾಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೂಜಿ ಮೆಣಸಿತ್ತು ಅಂತಂದರೆ ಅದನ್ನು ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಈ ಒಂದು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿಯಲ್ಲಿ ಒಂದು 1/4 ಭಾಗದಷ್ಟು ಕಟ್ ಮಾಡಿ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು 2 ಬೆಳ್ಳುಳ್ಳಿಯನ್ನು ಈ ಥರ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಆ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಇವಾಗ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದರಲ್ಲಿ ನೆನೆಸಿ ಇಟ್ಕೊಂಡಂತಹ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ನೆನೆಸಿ ಹಾಕ್ಕೊಳ್ಳೋದ್ರಿಂದ ಬೇಗ ಪೇಸ್ಟ್ ಆಗುತ್ತೆ. ಕೆಲವೊಮ್ಮೆ ಬೀಜ ಎಲ್ಲ ಇರುತ್ತಲ್ವ, ಹಾಗಾಗಿ ಗೊತ್ತಾಗಲ್ಲ. ಮಿಕ್ಸಿ ಬ್ಲೇಡ್ಗೆ ಏನಾದ್ರು ಸಿಕ್ತು ಅಂತಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೆನೆಸ್ಬಿಟ್ಟು ಒಂದು ಸ್ವಲ್ಪ ಕಿವುಚ್ಕೊಂಡ್ರೆ ಬೀಜ ಏನಾದರೂ ಇತ್ತು ಅಂತಂದರೆ ತೆಗೆದು ಬಿಸಾಕೋಬೋದಲ್ವ. ನಂತರ ನೋಡಿ, ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಯಾವುದನ್ನು ಹುರ್ಕೊಂಡಿಲ್ಲ ಅಲ್ವಾ, ಮೆಂತ್ಯ ಬಿಟ್ಟರೆ. ಮೀನು ಸಾರಿಗೆಲ್ಲ ಹುರಿದು ಹಾಕಿದ್ರೇ ಒಂದು ಟೇಸ್ಟ್ ಬರುತ್ತೆ. ಬಟ್ ನನಗಂತೂ ಈ ಥರ ಹಸಿಯಾಗಿ ಮಸಾಲೆಗಳನ್ನ ರುಬ್ಬಿಬಿಟ್ಟು ಚೆನ್ನಾಗಿ ಕುದಿಸಿದಂತಹ ಫ್ಲೇವರ್ ಏನಿರುತ್ತಲ್ವ, ಅದೇ ಸಖತ್ ಇಷ್ಟ ಆಗುತ್ತೆ. ಈ ಥರ ಮಾಡ್ಕೊಂಡು ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಚಕ್ಕೆ ಲವಂಗ ಎಲ್ಲ ಮೀನು ಸಾರಿಗೆ ಹಾಕಬೇಕಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಬಟ್ ನನಗೂ ಗೊತ್ತಿರಲಿಲ್ಲ ಈ ಥರ ಮಾಡಿದ್ರೆ ಟೇಸ್ಟಿಯಾಗಿ ಬರುತ್ತೆ ಅಂತ. ಸೊ ಇದ್ರ ಹಿಂದೆ ಒಂದು ಇನ್ಸಿಡೆಂಟ್ ಕೂಡ ಇದೆ. ಯಾವತ್ತಾದರೂ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗೆ ಆದಂತಹ ಒಂದು ಇನ್ಸಿಡೆಂಟಿಂದ ನಾನು ಈ ಮೀನು ಸಾರು ಮಾಡುವಂತಹ ವಿಧಾನವನ್ನು ಬದಲಾಯಿಸ್ಕೊಂಡೆ. ಸೊ ಅವತ್ತಿಂದ ಇದೇ ಕಂಟಿನ್ಯೂ ಆಗ್ತಾಯಿದೆ ನಮ್ಮ ಮನೆಯಲ್ಲಿ. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡಿರುವಂತಹ ಮಸಾಲೆಯನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ.
ಮೀನು ಸಾರನ್ನೆಲ್ಲ ಸಾಮಾನ್ಯವಾಗಿ ನಮ್ಮ ಕಡೆಯಲ್ಲಿ ಮಡಿಕೆನಲ್ಲಿ ಮಾಡ್ತಾರೆ. ನನಗೂ ಕೂಡ ಆ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಮಡಿಕೆ ಕೂಡ ಇದೆ ನನ್ನ ಹತ್ರ, ಬಟ್ ಅದನ್ನು ಸೀಸ್ನಿಂಗ್ ಮಾಡಿ ಇಟ್ಕೊಂಡಿಲ್ಲ. ಸೊ ಯಾರಾದರೂ ಅಮ್ಮ ಅಥವಾ ನಮ್ಮ ಅಕ್ಕ ಯಾರಾದರೂ ಬಂದಾಗ ಅವ್ರ ಹತ್ರ ಕೇಳಿಕೊಂಡು ಸೀಸ್ನಿಂಗ್ ಮಾಡಿ ಯೂಸ್ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಈ ಪಾತ್ರೆನಲ್ಲೇ ಮೀನು ಸಾರನ್ನು ಮಾಡ್ತಾಯಿದ್ದೀನಿ. ಇವಾಗ ಮಸಾಲೆಯನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಮೀನು ಸಾರಿಗೆ ತುಂಬ ಜಾಸ್ತಿ ನೀರನ್ನು ಹಾಕ್ಕೊಂಡು ಒಂದೇ ಸಲ ತೆಳುವಾಗಿ ಮಾಡ್ಕೋಬಾರ್ದು. ನಾವು ಕೊನೆಯಲ್ಲಿ ಮೀನನ್ನು ಹಾಕ್ಕೊಂಡು ಕುದಿಸ್ತೀವಲ್ವ, ಸೊ ಮೀನಲ್ಲಿರುವಂತಹ ನೀರಿನ ಅಂಶ ಕೂಡ ಮಸಾಲೆ ಜೊತೆಯಲ್ಲಿ ಮಿಕ್ಸ್ ಆಗೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗೇ ಇಟ್ಕೋಬೇಕು ಈ ಒಂದು ಮಸಾಲೆಯನ್ನು. ಸಾರಿನ ಹದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಜುಮ್ಮನಕಾಯಿ ಅಂತ ನಮ್ಮ ಕರಾವಳಿ ಭಾಗದಲ್ಲೆಲ್ಲ ಸಿಗುತ್ತೆ. ಮಿಕ್ಸಿಗೆ ಹಾಕಿ ರುಬ್ಕೋಬೋದು, ಬಟ್ ಈ ಒಂದು ಮೀನೇನಿದೆ ಅಲ್ವಾ ಬಂಗಡೆ ಮಸಾಲೆಗೆ ಇದನ್ನು ರುಬ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಕುದಿಯೋವಾಗ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದ್ರ ಫ್ಲೇವರ್ನ ಬಿಟ್ಕೊಂಡ್ರು ಸಾಕಾಗತ್ತೆ. ಈ ಮತ್ತಿ ಮೀನು ಅಂದರೆ ಬೂತಾಯಿ ಅಂತ ಕರಿತೀವಲ್ವ, ಅದಕ್ಕೆ ರುಬ್ಕೊಳ್ಳೋವಾಗಲೇ ಹಾಕ್ಕೋಬೇಕಾಗತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಒಂದೊಂದು ಮೀನಿಗೆ ಒಂದೊಂದು ಥರದಲ್ಲಿ ಡಿಫ್ರೆಂಟಾಗಿ ನಾವು ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಬಳಸೋದ್ರಿಂದ ಸಾರಿನ ಟೇಸ್ಟ್ ಕೂಡ ಬದಲಾಗ್ತಾ ಹೋಗುತ್ತೆ. ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಅಂದರೆ ಅರ್ಧ ಭಾಗ ಈರುಳ್ಳಿ ಏನು ಇಟ್ಕೊಂಡಿದ್ನಲ್ವ ಅದನ್ನೇ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಕಾಲು ಭಾಗದಷ್ಟು ಟೊಮೆಟೊ, ಹಾಗೆಯೇ ಕರಿಬೇವು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಶುಂಠಿಯನ್ನು ಕೂಡ ಒಂದು ಸ್ವಲ್ಪ ತುರಿದ್ಬಿಟ್ಟು ಅಥವಾ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಕರಿಬೇವನ್ನು ಈ ಟೈಮಲ್ಲಿ ಹಾಕ್ಕೊಳ್ಳೋದ್ರಿಂದ ಈ ಒಂದು ಗೌಲ್ ಸ್ಮೆಲ್ ಏನಿರುತ್ತಲ್ವ ಮೀನಲ್ಲಿರುವಂಥದ್ದು ಅವೆಲ್ಲ ಅವಾಯ್ಡ್ ಆಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೀನು ಸಾರು ಅಂತಂದರೆ ಹುಳಿ ಮತ್ತು ಖಾರವನ್ನು ಜಾಸ್ತಿ ಯೂಸ್ ಮಾಡಿರ್ತೀವಲ್ವ, ಹಾಗಾಗಿ ಉಪ್ಪು ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಉಪ್ಪು ಹುಳಿ ಖಾರ ಎಲ್ಲವೂ ಕರೆಕ್ಟಾಗಿದ್ದರೆ ಮಾತ್ರ ಮೀನು ಸಾರು ತಿನ್ನೋದಕ್ಕೆ ಟೇಸ್ಟಿ ಅಂತ ಅನಿಸುತ್ತೆ. ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ನಿಜಕ್ಕೂ ಚೆನ್ನಾಗಿ ಅನಿಸಲ್ಲ. ನೀವು ಯೂಸ್ ಮಾಡುವಂತಹ ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರು ಕೊಚ್ಚಗಕ್ಕಿ ಅಥವಾ ಕುಸುಬಲಕ್ಕಿ ಅಂತೀವಲ್ವ, ಅದರದ್ದು ರೈಸನ್ನು ಯೂಸ್ ಮಾಡ್ತಾರೆ. ಅಂಥವ್ರಿಗಾದರೆ ಒಂದು ಸ್ವಲ್ಪ ಗಟ್ಟಿ ಇದ್ರೂ ನಡೆಯುತ್ತೆ. ಸೊ ನಾವೆಲ್ಲ ಸೋನಾ ಮಸೂರವನ್ನು ಯೂಸ್ ಮಾಡ್ತೀವಲ್ವ, ಸೊ ಅದಕ್ಕೆ ಈ ಹದಕ್ಕಿದ್ರೇ ಸರಿ ಹೋಗುತ್ತೆ. ಇವಾಗ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಸಣ್ಣ ಉರಿನಲ್ಲಿ ಮಸಾಲೆ ಎಲ್ಲ ಕುದೀತಾ ಇರಲಿ. ಇಲ್ಲಿ ಸಾರಿಗೆ ಬೇಕಾದಷ್ಟು ಮೀನನ್ನು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಮೀನನ್ನು ಕ್ಲೀನ್ ಮಾಡ್ಕೊಳ್ತಾರೆ. ಸೊ ನಾನಿಲ್ಲಿ ಈ ಥರದಲ್ಲಿ ಸೈಡ್ಸಲ್ಲಿರುವಂತಹ ರೆಕ್ಕೆಗಳನ್ನೆಲ್ಲ ಮೊದಲು ತೆಗಿತೀನಿ. ನಂತರ ಅದರದ್ದು ತಲೆಯ ಪಾರ್ಟ್, ಅಂದರೆ ದೊಡ್ಡ ದೊಡ್ಡ ಬಂಗಡೆ ಮೀನಾದರೆ ಈ ಒಂದು ಹಿಜ್ರು ಅಥವಾ ಸ್ಕೇಲ್ಸ್ ಅಂತ ಏನು ಹೇಳ್ತೀವಲ್ವ ಅದು ಇರುತ್ತೆ. ಬಟ್ ಇದು ಚಿಕ್ಕ ಮೀನಾಗಿರೋದ್ರಿಂದ ಇದರಲ್ಲಿ ಆ ಥರದ್ದೇನು ಇರಲಿಲ್ಲ. ಸೊ ಸೈಡ್ಸನ್ನು ತೆಗೆದುಬಿಟ್ಟು ಈ ಥರ ನೋಡಿ, ಆ ಸ್ಕೇಲ್ಸ್ ಏನಾದರೂ ಇತ್ತು ಅಂದರೆ ಹೀಗೆ ಇಳಿಗೆ ಮಣೆಯಲ್ಲಿ ನಾವು ಸವರ್ಕೊಳ್ಳೋದ್ರಿಂದ ಪೂರ್ತಿಯಾಗಿ ಅದು ಬಿಟ್ಕೊಳ್ಳುತ್ತೆ. ಹಾಗೆಯೇ ಮೀನು ಕೂಡ ಕ್ಲೀನ್ ಆಗುತ್ತೆ. ತಲೆಯ ಭಾಗದಿಂದ ಈ ಥರ ಮೀನನ್ನು ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಅದರದ್ದು ಹೊಟ್ಟೆ ಪಾರ್ಟ್ ಏನು ಬರುತ್ತಲ್ವ ಅಲ್ಲಿ ಈ ಥರ ಸೀಳ್ಕೊಳ್ಳೋದ್ರಿಂದ ಒಳಗಡೆ ಇರುವಂತಹ ವೇಸ್ಟೇಜ್ನೆಲ್ಲ ನೀಟಾಗಿ ನಾವು ತೆಗಿಬಹುದು. ಕೆಲವೊಂದು ಮೀನು ಚೆನ್ನಾಗಿ ಫ್ರೆಶ್ ಆಗಿತ್ತು, ಕೆಲವೊಂದಂತೂ ಸ್ವಲ್ಪ ಮೆತ್ತಗಿತ್ತು. ಬಟ್ ಅಪರೂಪಕ್ಕೆ ಮೀನು ಸಿಗ್ತಾ ಇರೋದ್ರಿಂದ ಮಳೆಗಾಲದಲ್ಲಿ ತುಂಬ ದಿನ ಆಗಿತ್ತು ನಾವಂತೂ ಮೀನು ತಿಂದಲೇ. ಹಾಗಾಗಿ ಒಂಥರ ಇಂಟ್ರೆಸ್ಟ್ ಬೇರೆ ಇತ್ತು ಚೆನ್ನಾಗಿ ಮಾಡ್ಕೋಬೇಕು ಅಂತ. ಹೀಗೆ ಮೀನನ್ನು ಕ್ಲೀನ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಮೀನಾಗಿರೋದ್ರಿಂದ ನಾನು ಮತ್ತೆ ಇದಕ್ಕೆ ಮಧ್ಯದಲ್ಲಿ ಲೈನ್ಸ್ ಏನು ಹಾಕ್ಕೊಂಡಿಲ್ಲ, ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡೋಣ ಅಂತ. ಒಂದಷ್ಟು ಫ್ರೈ ಮತ್ತು ಒಂದು ಸ್ವಲ್ಪ ಸಾರನ್ನು ಮಾಡ್ಕೊಳ್ಳೋ ಪ್ಲ್ಯಾನ್ ಇತ್ತು. ಗಟ್ಟಿಯಾಗಿರುವಂತಹ ಮೀನುಗಳನ್ನೆಲ್ಲ ನಾನು ಸಾರಿಗೆ ಯೂಸ್ ಮಾಡಿಕೊಂಡು ಮೆತ್ತಗಿರುವಂತಹ ಒಂದಷ್ಟು ಮೀನಿಗೆ ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ನಂತರ ಫ್ರೈಗೆ ಯೂಸ್ ಮಾಡ್ಕೋಬೋದು ಅಂತ ಇಲ್ಲಿ ಈ ಥರ ಕ್ಲೀನ್ ಮಾಡಿ ತೊಗೊಳ್ತಾ ಇದ್ದೀನಿ. ಮೀನನ್ನೆಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ತೊಗೊಂಡಿದ್ದಾಗಿದೆ. ನೋಡಿ ಅಷ್ಟರಲ್ಲಿ ಮಸಾಲೆ ಕೂಡ ಸಣ್ಣ ಉರಿನಲ್ಲಿ ಬೇಯೋದಕ್ಕೆ ಬಿಟ್ಟಿದೆ. ಪೂರ್ತಿಯಾಗಿ ಕುದ್ದಿಲ್ಲ, ಮೇಲ್ಗಡೆ ಎಲ್ಲ ನೊರೆ ಹಾಗೆ ಇದೆ ಅಲ್ವಾ. ಇವಾಗ ಒಂದು ಸ್ವಲ್ಪ ಗ್ಯಾಸ್ನ ಫ್ಲೇಮನ್ನು ಹೆಚ್ಚು ಮಾಡಿಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಸುತ್ತೆಲ್ಲ ಆಯಿಲನ್ನು ಬಿಟ್ಕೊಂಡಿದೆ. ಘಮ್ ಅಂತಿರುತ್ತೆ ಮಸಾಲೆಯ ಫ್ಲೇವರ್ ಏನಿದೆ ಅಲ್ವಾ. ಈ ಟೈಮಲ್ಲೇ ಅಂದರೆ ಮೀನು ಸಾರು ರೆಡಿ ಆಗಿದೆ ಅನ್ನಬೇಕು, ಆ ಥರ ಫ್ಲೇವರ್ನ ಬಿಟ್ಕೊಳ್ಳುತ್ತೆ. ಬಟ್ ನಾವಿನ್ನೂ ಮೀನನ್ನು ಹಾಕೇ ಇರಲ್ಲ ಇದಕ್ಕೆ. ಮೇನ್ ಅಂದರೆ ನಾವು ಯಾವುದೇ ಒಂದು ಮಸಾಲೆಯನ್ನು ಕೂಡ ಹುರಿದು ಹಾಕಿರಲ್ಲ ಅಲ್ವಾ. ಹಾಗಾಗಿ ಈ ಟೈಮಲ್ಲಿ ಕುದಿಸ್ಕೊಳ್ಳೋವಾಗಲೇ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಅದರದ್ದು ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಕುದಿಸ್ಕೊಳ್ತೀವಲ್ವ ನಾವು, ಆ ಟೈಮಲ್ಲೇ ಹೊರಟೋಗಿರುತ್ತೆ. ಮಸಾಲೆ ಎಲ್ಲ ಕೊತ ಅಂತ ಕುದೀತಾ ನೋಡಿ ಮಧ್ಯ ಭಾಗದಲ್ಲಿ ಕುದೀತಾ ಇದೆ. ಸೈಡ್ಸಲ್ಲೆಲ್ಲ ಆಯಿಲನ್ನು ಬಿಟ್ಕೊಂಡು ಸಖತ್ತಾಗಿದೆ ಅಲ್ವಾ. ನೀವು ಬೇಕಿದ್ರೆ ಇದಕ್ಕೆ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋವಾಗ ಈರುಳ್ಳಿ ಟೊಮೆಟೊವನ್ನೆಲ್ಲ ಏನು ಹಾಕ್ಕೊಂಡಲ್ವ ನಾನು ಎಣ್ಣೆಯಲ್ಲಿ ಒಗ್ಗರಣೆ ಥರ ಬಾಡಿಸ್ಬಿಟ್ಟು ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಎರಡೂ ಥರದಲ್ಲೂ ಮಾಡ್ತೀನಿ. ಇವತ್ತು ಆಯಿಲನ್ನು ಯೂಸ್ ಮಾಡ್ಕೊಳ್ಳದೆ ಡೈರೆಕ್ಟಾಗಿ ಮಸಾಲೆನಲ್ಲೇ ಹಾಕಿ ಕುದಿಸ್ಕೊಂಡಿದ್ದೀನಿ. ಸೊ ನಿಮ್ಗೆ ಲೈಕ್ ಆಗೋ ಹಾಗಿದ್ರೆ ಒಗ್ಗರಣೆ ಥರ ಬಾಡಿಸ್ಬಿಟ್ಟು ಕೂಡ ಹಾಕ್ಕೋಬೋದು. ನಂತರ ಇಲ್ಲಿ ಸಾರಿನ ಭಾಗಕ್ಕೆ ಏನು ಕ್ಲೀನ್
ಮಾಡಿ ತೊಗೊಂಡಿದ್ನಲ್ವ ಮೀನನ್ನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಏನು ಮಾಡ್ತಾರೆ, ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಮೀನಿನ ಈ ಬಾಲದ ಸೈಡಿನ ಭಾಗ ಮಾತ್ರ ಯೂಸ್ ಮಾಡಿಕೊಂಡು ತಲೆಯನ್ನು ಸಾರಿಗೆ ಯೂಸ್ ಮಾಡ್ತಾರೆ. ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕಂಪ್ಲೀಟ್ ಆಗಿರುವಂತಹ ಮೀನು ಫ್ರೈ ಇರ್ಬೋದು ಅಥವಾ ಸಾರಲ್ಲಿ ಕಂಪ್ಲೀಟಾಗಿ ನಾವು ಹಾಕ್ಕೊಂಡಾಗಲೇ ಅದರದ್ದು ಟೇಸ್ಟ್ ಗೊತ್ತಾಗುವಂಥದ್ದು. ಸೊ ನಾನು ಒಂದು ಇಡೀ ಮೀನನ್ನು 2 ಭಾಗ ಮಾಡಿಬಿಟ್ಟು ಇಲ್ಲಿ ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಮೀನನ್ನು ಹಾಕ್ಕೊಳ್ಳೋವಾಗ ಫ್ಲೇಮನ್ನು ಸಣ್ಣ ಮಾಡ್ಕೋಬೇಕು, ಅಂದರೆ ಕಡಿಮೆ ಉರಿನಲ್ಲಿ ಇಟ್ಕೊಂಡು ಮೀನನ್ನು ಹಾಕ್ಕೋಬೇಕು. ಮತ್ತು ಮೀನು ಬೇಯೋದಕ್ಕೆ ತುಂಬ ಟೈಮನ್ನು ತೊಗೊಳ್ಳಲ್ಲ, ಬೇಗ ಬೆಂದುಬಿಡುತ್ತೆ. ನಾವು ಜಾಸ್ತಿ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳೋಕೆ ಹೋದರೆ ಬೇಗ ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ ಮೀನು. ಅದಕ್ಕೋಸ್ಕರ ಸಣ್ಣ ಉರಿನಲ್ಲೇ ಈ ಒಂದು ಸಾರನ್ನು ಈ ಥರ ಕುದಿಸ್ಕೋಬೇಕಾಗತ್ತೆ. ಮೀನು ಸಾರಂತೂ ಸಖತ್ತಾಗಿ ಕುದೀತಾ ಇದೆ ಅಲ್ವಾ. ಮೀನನ್ನು ಹಾಕ್ಕೊಂಡ ನಂತರ ಸೌಟನ್ನು ಹಾಕಿ ಯಾವುದೇ ಕಾರಣಕ್ಕೂ ಮಗ್ಚಕ್ಕೆ ಹೋಗಬಾರ್ದು. ಆ ಥರ ಮಗ್ಚ್ಕೊಳ್ಳೋದ್ರಿಂದ ಮೀನು ಕೂಡ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೂ ಏನಾದರೂ ನಿಮಗೆ ಸ್ವಲ್ಪ ಮಗ್ಚ್ಕೋಬೇಕು, ತಳ ಹಿಡಿತಿದೆ ಅನ್ನುವಂತಹ ಡೌಟ್ಸ್ ಏನಾದರೂ ಬಂತು ಅಂದರೆ ಈ ಥರ ಒಂದು ಬಟ್ಟೆನ ಇಟ್ಕೊಂಡು ಸಾರಿನ ಪಾತ್ರೆನ ಹಿಡಿದು ಈ ಥರ ಅಲ್ಲಾಡಿಸ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಸೆಟ್ ಆಗುತ್ತೆ, ಎಲ್ಲೂ ತಳ ಹಿಡಿಯಲ್ಲ. ನಂತರ ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಮೀನು ಸಾರು ರೆಡಿ ಆಗಿಬಿಡತ್ತೆ. 1-2 ಕುದಿ ಬಂದು ಚೆನ್ನಾಗಿ ಮೀನೆಲ್ಲ ಬೆಂದಿದೆ ಅಂತ ಕನ್ಫರ್ಮ್ ಆಗುತ್ತಲ್ವ, ಆವಾಗ ಬೇಕಾದರೆ ಗ್ಯಾಸ್ ಫ್ಲೇಮ್ನ ಹೆಚ್ಚು ಕಡಿಮೆ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರಂತೂ ಸಖತ್ ಫ್ಲೇವರ್ಫುಲ್ ಆಗಿರುವಂತಹ ಮೀನು ಸಾರು ರೆಡಿ ಆಗುತ್ತೆ. ಇವಾಗ ಈ ಒಂದು ಸಾರು ಕಂಪ್ಲೀಟ್ ಆಗಿದೆ, ಘಮ ಘಮ ಅಂತ ಇರುತ್ತೆ. ಸೈಡಲ್ಲಿ ಫ್ರೈ ಕೂಡ ರೆಡಿ ಆಗ್ತಾ ಇದೆ. ಇದನ್ನು ಹಾಕ್ಕೊಂಡು ಊಟ ಮಾಡೋದೊಂದೇ ಬಾಕಿ. ಘಮ್ ಅಂತ ಇರೋ ಬಂಗಡೆ ಮಸಾಲ ಇವಾಗ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಅಂತ. ಹಾಗೆಯೇ ಮೀನು ಕೂಡ ಪುಡಿ ಪುಡಿ ಆಗಿಲ್ಲ, ಕರೆಕ್ಟಾಗಿರುವಂಥ ಹದದಲ್ಲಿ ಫ್ಲೇಮನ್ನು ಹೆಚ್ಚು ಕಡಿಮೆ ಮಾಡಿಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಸಖತ್ತಾಗಿರುತ್ತೆ ಸಾರಂತೂ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ಬಿಟ್ರೆ ಫ್ಲೇವರ್ಫುಲ್ಲಾಗಿರುತ್ತೆ. ಹಾಗೆಯೇ ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳುವಂತಹ ಟೈಮು. ಹೊಟ್ಟೆ ಅಂತೂ ತಾಳ ಹಾಕ್ತಾ ಇದೆ ಮೀನು ಸಾರಿನ ಫ್ಲೇವರ್ಗೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಯಾರಾದರೂ ವಿಡಿಯೋವನ್ನು ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಲ್ವಾ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.